ವೃಕ್ಷಾಯ ನಮತಾಂ ಕಾಮಧೇನುವೇ ನಮತಾಂ ಕಾಮಧೇನುವೇ ನಮತಾಂ ಕಾಮಧೇನುವೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೀಪದಲ್ಲಿ ಕಾಣುತ್ತಿದೆ ದೀಪದಲ್ಲಿ ಕಾಣುತ್ತಿದೆ ಕೊಟ್ಟಮತಾಯಿ ರೂಪ ದೀಪದಲ್ಲಿ ಕಾಣುತ್ತಿದೆ ಕೊಟ್ಟಮತಾಯಿ ರೂಪ ಒಣಗಿಟ್ಟು ನೋಡಿದರೆ ದಲ್ಲಿ ಕಾಣುವುದು ಚುಲನಂದನ ರೂಪ ಜ್ಞಾನದಲ್ಲಿ ಹೊಳೆಯುವುದು ಆನಂದ ರೂಪ ಜ್ಞಾನದಲ್ಲಿ ಹೊಳೆಯುವುದು ದೇವಿಯ ರೂಪ ಚಿರಕಾಲ ಬೆಳಗಲಿ ಪಟ್ಟಮತಾಯಿ ರೂಪ ಚಿರಕಾಲ ಬೆಳಗಲಿ ಪಟ್ಟಮತಾಯಿ ರೂಪ ಕೋಟಿಯಲ್ಲಿ ಇರುವಂತ ದೀಪ
ಜಗದೀಶ ಜಯ ಭಾರತ ಜಯ ಭಾರತ ಜಯ ಭಾರತ कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्हिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्हिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द श्रीलक्ष्मीताई करुणिसु माई करुणिसि काई नन्नमा नीताई श्रीलक्ष्मीताई करुणिसु माई श्रीलक्ष्मीताई
ಬಸವೇಶ್ವರ, ಸಕಲ ಜೀವರಾಶಿಗಳಿಗೂ ಅನ್ನ ನೀರು ಕೊಟ್ಟು ಕಾಪಾಡು ನಿನ್ನ ತಂದೆ. 84 ಕೋಟಿ ಜೀವರಾಶಿಗಳಿಗೆ ಜನ್ಮವನ್ನು ನೀಡಿ ಅವರ ಸಕಲ ವೈಭೋಗವನ್ನು ಆಲಿಸೋ ನೀನು ಇವತ್ತು ನಮ್ಮ ಕೂಗನ್ನು ಒಂದ್ಸಾರಿ ಕೇಳಿಸಿಕೊಳ್ಳಪ್ಪ. ಕಡು ಬಡತನದಲ್ಲೇ ಕೈ ತೊಳೆದು ಬಡವರಾಗಿ ಹುಟ್ಟಿದ್ದೇ ತಪ್ಪು ಅನ್ನೋ ಹಾಗೆ ಬದುಕುವ ಸ್ಥಿತಿ ನಮಗೆ ಬಂದಿರಬೇಕಾದ್ರೆ ನಮ್ಮನ್ನು ಕೈ ಹಿಡಿದು ಕಾಪಾಡೋ ಭಾರ ನಿನ್ನೆ ಕೊಡಿದೆಯಪ್ಪ. ಯಾಕಂದರೆ ನನ್ನ ಪತಿ ಹಗಲು ರಾತ್ರಿಯಿಂದ ಈ ಮನೆಗೋಸ್ಕರ ಕಷ್ಟಪಡ್ತಾನೆ ಇರ್ತಾರೆ. ಇನ್ನು ನನ್ನ ಕಿರಿಯ ಮೈದನ ಅರ್ಜುನ್ ಸಾಕಷ್ಟು ಶಾಲೆ ಕಲಿತ ವಿದ್ಯಾವಂತ, ವಿದ್ಯೆಗೆ ತಕ್ಕ ಒಂದು ಒಳ್ಳೆಯ ನೌಕರಿ ಸಿಗಲಿಲ್ಲ ಅಂತ ಊರೂರು ಕುಸ್ತಿಯಲ್ಲಿ ಭಾಗವಹಿಸಿ ಅಲ್ಲಿ ವೀರಶೀರನಾಗಿ ಜಯಶಾಲಿಯಾಗಿ ಬರ್ತಾ ಇರ್ತಾನೆ. ಆದರೆ ಅವ್ರಿಗೊಂದು ಒಳ್ಳೆಯ ಉದ್ಯೋಗ ದೊರಕಬೇಕೆಂಬುದೇ ನನ್ನ ಆಸೆ. ಹಾಗೆ ನನ್ನ ಕಿರಿಯ ಮೈದನ ರಾಜು ಸಿಟಿಯಲ್ಲಿ ಓದ್ತಾ ಇದ್ದಾನೆ. ಅವನ ವಿದ್ಯಾಭ್ಯಾಸ ಸಂಪೂರ್ಣ ಮುಗಿದು ಅವನೊಬ್ಬ ದೊಡ್ಡ ಅಧಿಕಾರಿಯಾಗಿ ಬಂದು ಬರಡಾದ ಈ ಮನೆಗೆ ಬೆಳಕು ಚೆಲ್ಲಬೇಕು ಅಂತ ನನ್ನ ಆಸೆ. ತಂದೆ, ಈ ನನ್ನ ಆಸೆನ ನೆರವೇರಿಸಪ್ಪ. ಅದು ಅಲ್ಲದೆ ಬಡವರು ಬಾಳಿ ಬದುಕಬೇಕಾದ್ರೆ ಪ್ರತಿ ಹೆಜ್ಜೆಗೂ ಅಡ್ಡವಾಗಿ ನಿಂತಿದ್ದಾನೆ ಆ ಪಾಪಿ ಪ್ರತಾಪ ಗೌಡ. ಅಂಥವನ ಸೊಕ್ಕನ್ನು ಅಡಗಿಸಿ ನಮ್ಮಂಥವರ ಗೆಲುವನ್ನು ಆಲಿಸಿ ಸದಾ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮನ್ನು ಕಾಪಾಡು ತಂದೆ. ನಿನ್ನಲ್ಲಿ ಸರಿಗೊಟ್ಟು ಬೇಡಿಕೊಳ್ಳಿ. ಇನ್ನ ಪೂಜೆ ಮುಗಿದಿಲ್ಲವೇ? ಮುಗೀತು ಸ್ವಾಮಿ, ಈಗ ತಾನೇ ಪೂಜೆ ಮುಗಿಸಿದ್ದೇನೆ, ತೆಗೆದುಕೊಳ್ಳಿ ಪ್ರಸಾದ. ಮಂಜುಳಾ, ದೇವರಲ್ಲಿ ಏನೊಂದು ಬೇಡಿಕೊಂಡೆ? ಇನ್ನೇನ್ರಿ ಬೇಡಿಕೊಳ್ಳಿ. ಅಲ್ಲ ರೀ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗ್ರಾಮ ದೇವತೆ ಜಾತ್ರೆ ನಡೀತಾ ಇದೆಯಲ್ಲ, ಆ ಜಾತ್ರೆಯಲ್ಲಿ ಕುಸ್ತಿ ಸ್ಪರ್ಧೆ ಅಂತೂ ಇಟ್ಟೇ ಇರ್ತಾರೆ. ಈ ವರ್ಷ ಸಹ ಆ ಪಾಪಿ ಪ್ರತಾಪನ ಬಲಗೆ ಬಂಟ ಕರಿಯನನ್ನ ಸೋಲಿಸಿ ಗದೆಯ ಜಡೆಯನ್ನ ತನ್ನ ಕೈಯಲ್ಲಿ ಹಿಡಿದು ಗೆಲುವಿನ ಸರ್ದಾರ ನನ್ನ ಮೈದುನ ಅರ್ಜುನ ಆಗ್ಬೇಕು ಅಂತ ಆ ತಾಯಿ ಹತ್ರ ಭಕ್ತಿಯಿಂದ ಬೇಡಿಕೊಂಡೇನೆ. ಮಂಜುಳಾ, ಮೈದನರ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ. ನಿನ್ನಂತ ಹೆಂಡತಿ ಪಡೆದೆ ನಾನೇ ಭಾಗ್ಯವಂತ. ಹಾ, ಇರಲಿ ಮಂಜುಳಾ, ನಾನು ಎತ್ತುಗಳಿಗೆ ಮೇವು ಹಾಕಿ ಬರುತ್ತೇನೆ. ತಮ್ಮ ಅರ್ಜುನ ಬರುವ ವೇಳೆ ಆಯ್ತು, ನೀನು ಊಟಕ್ಕೆ ವ್ಯವಸ್ಥೆ ಮಾಡ್ತೀಯಾ? ಆಯ್ತು ರೀ, ಈಗಲೇ ವ್ಯವಸ್ಥೆ ಮಾಡ್ತೀನಿ, ಬಂದೇ ರೀ. ದೇವಾ ಬಸವೇಶ್ವರ, ಕಣ್ಣೆರೆದು ನೋಡಿದೇನಪ್ಪ ಶ್ರೀಮಂತ ಪ್ರತಾಪನ ದೌರ್ಜನ್ಯ ದಬ್ಬಾಳಿಕೆಯನ್ನು. ನಿನ್ನೆ ನಾನು ನಮ್ಮ ಹೊಲವನ್ನು ಬಿತ್ತಲು ಹೋದಾಗ ಸಿಕ್ಕಂತೆ ಸೊಕ್ಕಿನಿಂದ ಮಾತನಾಡಿದ ಶ್ರೀಮಂತ ಪ್ರತಾಪ ಹೆಜ್ಜೆಗೂ ನಮ್ಮಂತ ಬಡವರ ಮೇಲೆ ಬದುಕುತ್ತಾ ಹೋದರೆ ನಮ್ಮಂತ ಬಡವರು ಬದುಕುವುದು ಹೇಗೆ ತಂದೆ? ಹೇಗೆ? ಆ ಶ್ರೀಮಂತ ಪ್ರತಾಪ ಹೆಜ್ಜೆಗೂ ನಮ್ಮ ಮೇಲೆ ಬಡವರು ಬದುಕೋದು ಹೇಗೆ ತಂದೆ? ಹೇಗೆ? ಏನ್ರಿ, ಯಾಕೆ, ಏನಾಯ್ತು? ಅಲ್ಲ ರೀ, ದಿನ ನೆನಲು ಕುಲು ನೆನಗ್ತಾ ಇರೋ ನಿಮ್ಮ ಮುಖ ಇವತ್ತ್ಯಾಕ್ರಿ ಸಪ್ಪಗೆ ಆಗಿದೆಯಲ್ಲ? ಏನಾಯ್ತು, ನನ್ನ ಮುಂದೆ ಹೇಳಲ್ವೇನು? ಹಾಗೇನಿಲ್ಲ ಮಂಜುಳಾ, ಆದರೆ ಏನ್ರಿ, ಏನು ಆದ್ರೆ ಎಂಬ ಮಾತಾಡ್ತಾ ಇದ್ರ? ಹೇಳ್ರಿ, ಯಾಕೆ, ಏನಾಯ್ತು? ಗಾಬರಿ ಬಿಡುವಂತ ವಿಷಯ ಏನಿಲ್ಲ ಮಂಜುಳಾ. ನಿನ್ನೆ ಹೊಲದಲ್ಲಟು ಚಿಕ್ಕ ಜಗಳವಾಯ್ತು ಅಷ್ಟೇ. ಜಗಳವೇ? ಯಾರ ಜೊತೆಗೆ ಜಗಳ ಆಡಿದ್ರಿ? ಯಾಕೆ ಜಗಳ ಮಾಡಿದ್ರಿ? ಏನಾಯ್ತು ರೀ? ಬೇರೆ ಯಾರು ಅಲ್ಲ ಮಂಜುಳಾ, ಆ ಕಟುಕ ಶ್ರೀಮಂತ ಪ್ರತಾಪ ನನಗೂ. ಅಯ್ಯೋ ದೇವ್ರಿ, ಹೋಗಿ ಹೋಗಿ ಆ ಸಾಹುಕಾರತೆ ಜಗಳ ಮಾಡಿ ಬಂದ್ರ? ನಿಮ್ಮ ಜಗಳ ಕೇಳಿದ್ರೆ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆಯಲ್ಲ ರೀ. ಹುಚ್ಚಿ, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆ ಭಯಪಟ್ಟರೆ ಹೇಗೆ? ಹುಲಿ ಆರ್ಭಟಂತೆ ರಾಮ ಲಕ್ಷ್ಮಣಂತೆ ಸೂರಾದಿ ಸೂರು ನನ್ನ ತಮ್ಮಂದಿರುವಾಗ ನನಗೇಕೆ ಭಯ ಮಂಜುಳಾ? ನನಗೇಕೆ ಭಯ? ಹಾಗಲ್ಲ ರೀ, ಅದು ಹಾಗಲ್ಲ. ನೋಡ್ರಿ, ಅವರು ಹಳವಳ ಸಾಹುಕಾರರು, ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ನಾವು ಬಲವಿಲ್ಲದ ಬಡವರು ರೀ, ಅಂಥವ್ರನ್ನ ಎದುರು ಹಾಕಿಕೊಂಡು ಈ ಊರಲ್ಲಿ ನಮ್ಮಂಥವ್ರು ಬದುಕೋಕ್ಕಾಗುತ್ತೇನ್ರಿ? ಸ್ವಲ್ಪನಾದ್ರೂ ಬುದ್ಧಿ ಬೇಡ ನಿಮಗೆ? ಹೋಗಿ ಹೋಗಿ ಅವ್ರ ಜೊತೆಗೆ ಯಾಕ್ರಿ ಜಗಳ ಆಡ್ಲಿಕ್ಕೆ ಹೋಗಿದ್ರಿ?
ಸುಮ್ಮನೆ ನಾನೇನು ಅವ್ರನ್ನು ಜಗಳ ಮಾಡಲು ನಂದೇನು ತಲೆ ಕೆಟ್ಟಿದ್ಯಾ? ನೋಡು ಮಂಜುಳಾ, ಆ ಶ್ರೀಮಂತರ ಪ್ರತಾಪನ ಆಳುಗಳು ತಮ್ಮ ಬಂಡೆ ದನಕರಗಳನ್ನು ಹಾಸಿಕೊಂಡು ಹೋಗುತ್ತಿದ್ದರು. ಏನಿದು ಶ್ರೀಮಂತರೇ, ಬಿತ್ತಿದ ಹೊಲದಲ್ಲಿ ನಿಮ್ಮ ಬಂಡೆ ದನಕರಗಳನ್ನು ಹಾಸಿಕೊಂಡು ಹೋಗುತ್ತೀರಲ್ಲ, ಸ್ವಲ್ಪ ಬದುವಿನಲ್ಲಿ ಹಾಸಿಕೊಂಡು ಹೋಗಿರಿ ಎಂದು ಹೇಳಿದೆ ಅಷ್ಟೇ. ಅದಕ್ಕೆ ಏನಂದ್ರು ಆ ಶ್ರೀಮಂತರು? ಲೇ ಮಗನೇ ಹೇಮ್ಯ, ನಿನ್ನ ಹೊಲ ಬಿತ್ತಿದರೇನು ಬೆಳೆ ಎದ್ದರೇನು, ನನ್ನ ಮನಸ್ಸಿಗೆ ಬಂದಲ್ಲಿ ಹಾಸಿಕೊಂಡು ಹೋಗುತ್ತೇನೆ ಎಂದು ಸ್ವಕ್ಕಿನಿಂದ ಮಾತನಾಡಿದರು ಆ ಶ್ರೀಮಂತರು. ಪಾಪಿಗಳು, ಈ ರೀತಿ ಅಟ್ಟಹಾಸ ತೋರಿಸಿದ್ರೇನ್ರಿ? ಈ ವಿಷಯ ನನ್ನ ಮೈದುನ ಅರ್ಜುನಿಗೆ ತಿಳಿದ್ರೆ? ತಂದೆ ತಾಯಿ ನಿಜವೆಂದು ಪೂಜಿಸಿರು ನನ್ನ ತಮ್ಮ ಅರ್ಜುನ್ಗೆ ಈ ವಿಷಯ ತಿಳಿದರೆ ಹೆಣಗಳ ರಾಶಿ ಬಿದ್ದು ರಕ್ತದ ಕೌಲಿ ಹರಿಯೋದರಲ್ಲಿ ಸಂದೇಹವಿಲ್ಲ ಮಂಜುಳಾ, ಸಂದೇಹವೇ ಇಲ್ಲ. ನೋಡ್ರಿ, ಹಾಗಾದ್ರೆ ಈ ವಿಷಯ ಅವನಿಗೆ ತಿಳಿಸೋದು ಬೇಡ ರೀ. ಯಾಕಂದ್ರೆ ಅವನಿಗೆ ಅದ್ರ ಹೆಚ್ಚು ಕಡಿಮೆ ಆದ್ರೆ ತಡೆದುಕೊಳ್ಳೋ ಶಕ್ತಿ ನಮಗಿಲ್ಲ. ನಮ್ಮಿಬ್ಬರ ಮಧ್ಯನೇ ಈ ವಿಷಯ ಎದ್ದು ಬಿಡ್ಲಿ. ಅತ್ತಿಗೆ ತಮ್ಮ ಅರ್ಜುನ, ಈಗ ಬಂದೇನಪ್ಪ ಈ ಇಟ್ಗಿ ಭೀಮಾಂಬಿಕೆ ಜಾತ್ರೆಯ ಮುಗಿಸಿ. ಹೌದಣ್ಣ, ಈಗ ಬಂದೆ. ಅರ್ಜುನ, ನೀನು ಹೋದ ಕುಸ್ತಿಯ ಕೆಲಸ ಏನಾಯ್ತಪ್ಪ? ಅಣ್ಣ, ದೇವರಂತ ನಿಮ್ಮಂತ ಅಣ್ಣ ಅತ್ತಿಗರ ಆಶೀರ್ವಾದ ಇನ್ನು ತಮ್ಮ ಅರ್ಜುನ ಮೇಲಿರುವಾಗ ಸೋಲೆಂಬುದೇ ಜೀವನದಲ್ಲಿ ಬಂದಿಲ್ಲ, ಬರೋದು ಇಲ್ಲ. ಪ್ರತಿ ಸಲದಂತೆ ಈ ಸಲ ಕೂಡ ಗ್ರಾಮ ದೇವತೆ ಕೋಟೆಮ್ಮನ ಜಾತ್ರೆಯಲ್ಲಿ ಕುಸ್ತಿಯಲ್ಲಿ ಗೆದ್ದು ದಿಲ್ಲಿವಕ ಪುಂಡಹುಲಿ ಎಂದು ಬಿರುದು ಪಡೆದು ಎಡ ತಂದೆ ನನ್ನ ತೆಗೆದುಕೋ, ಆಶೀರ್ವದಿಸು. ಎದ್ದೇಳು ಅರ್ಜುನ, ಎದ್ದೇಳು. ಆ ತಾಯಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಅಣ್ಣ ಅಣ್ಣ ಅತ್ತಿಗಳಿಬ್ಬರು ಮೇರು ಪರ್ವತದ ಬಂಡನೆ ನಿಮ್ಮ ಎದೆ ಮೇಲೆ ಬಿದ್ದವರಂತೆ ಮಾತನಾಡ್ತಾರಲ್ಲ, ಏನದು? ಅರ್ಜುನ, ಏನಿಲ್ಲಪ್ಪ, ಸುಮ್ಮನೆ ಹಾಗೆ ಮಾತನಾಡ್ತಾ ನಿಂತಿದ್ದೇವೆ. ಇಲ್ಲದ ವಿಷಯವನ್ನು ಕೇಳಿ ತಲೆ ಕೆಡಿಸಿಕೊಳ್ಳಬೇಡ, ನಡೆ ಒಳಗೆ ಊಟ ಮಾಡುವಂತೆ. ಯಾಕಣ್ಣ, ಗಂಡು ಬೇರೆಂಡು ಜೋಡು ಸಿಂಹಗಳಂತೆ ಇನ್ನು ನಿನ್ನ ತಮ್ಮಂದರು ಜೀವಂತಿರುವಾಗ ನಿನಗೇಕೆ ಭಯ? ಒಂದು ವೇಳೆ ಹೇಳದಿದ್ದರೆ ನಿನಗೆ ನನ್ನ ಮೇಲೆ ಆಣಗಿದೆ. ಅರ್ಜುನ, ಏನೆಂದು ಹೇಳಲಪ್ಪ, ನಿನ್ನೆ ಹೊಲದಲ್ಲಿಟ್ಟು ಚಿಕ್ಕ ಜಗಳವಾಯ್ತು ಅಷ್ಟೇ. ಏನು ಹೊಲದಲ್ಲಿ ಜಗಳವೈತಿ? ಯಾರ ಜೊತೆ ಅಣ್ಣ? ಬೇರೆ ಯಾರು ಅಲ್ಲಪ್ಪ, ಆ ಕಟುಕ ಶ್ರೀಮಂತ ಪ್ರತಾಪನಿಗೂ ನನಗೂ. ಏ ಮಗನ ಪ್ರತಾಪ, ಅಣ್ಣ ನಿನ್ನ ಸಿರ ಹರಿತ್ರ ಅಂತ ಬಗಳದನಿ, ನಿನ್ನ ತಲೆ ಕಡಿತ ಬಗಳದೆ ಸಾವುಕಾರ. ಏನೆಂದು ಹೇಳಲಪ್ಪ, ಅವನಾಡಿದ ಒಂದೊಂದು ಮಾತು ನೆನೆಸಿಕೊಂಡರೆ ಕಲ್ಲು ಬಂಡೆದ್ರು ನನ್ನ ಹೃದಯ ಒಡೆದು ತೂರ್ತಾರಾಗ್ತಾ ಇದೆ ಅಪ್ಪ, ತೂರ್ತಾರಾಗ್ತಾ ಇದೆ. ಅಣ್ಣ, ನಮಗೆ ಎದುರಾದ ಪ್ರತಾಪದ ಇಬ್ಬಾಗ ಮಾಡಿ ಅವನ ತಲೆ ಕಡಿದು ಬಂದು ನಿಲ್ಲು, ಮೊದಲು ನನ್ನೊಂದು ಮಾತು ನಡೆಸಿಕೊಡು. ಅದೇನಣ್ಣ ನಿನ್ನ ಮಾತು? ತಂದೆ ಆದ ಜಮದಗ್ನಿ ಮಾತನ್ನು ಪರಶುರಾಮ್ ಪಾಲಿಸಿದ್ದಕ್ಕಾಗಿ ತನ್ನ ಎದ್ದ ಮಾತು ನಡಕಾಸಿರ ಕಡಿದು ತಂದೆ ಮಾತನ್ನು ಪಾಲಿಸಲಿಲ್ಲವೇ ಪರಶುರಾಮ? ಅದರಂತೆ ನಿನ್ನ ತಮ್ಮನ ಪ್ರಾಣ ಸಾಯಬೇಕೆಂದು ಕೇಳಿದ್ರೆ ಕ್ಷಣದಲ್ಲಿ ನನ್ನ ರುಂಡ ಕಡಿದ ನನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಅದೇ ಮಾತು. ಅರ್ಜುನ, ಮೊದಲು ನೀನು ಕುಸ್ತಿ ಆಡುವುದನ್ನು ನಿಲ್ಲಿಸಬೇಕಪ್ಪ. ಅಣ್ಣ ಅಂದ್ರೆ ನನ್ನ ಮಾತಿನ ಅರ್ಥ. ಅರ್ಜುನ, ಆ ಶ್ರೀಮಂತ ಪ್ರತಾಪನ ಬಲಗೈ ಬಂಟನಾದ ಕರಿಯನನ್ನು ನೀನು ಸೋಲಿಸಿದ್ದಕ್ಕೆ ಅವನು ನಿನ್ನನ್ನು ಕೊಲೆ ಮಾಡುತ್ತಾನೆಂದು ಹೇಳಿದ್ದಾನೆ. ಅಷ್ಟೇ ಇಲ್ಲಪ್ಪ, ನಿನ್ನೆ ನಮ್ಮ ಶೇಂಗಾದ ಹೊಲದಲ್ಲಿ ತಮ್ಮ ಬಂಡೆ ದಣ್ಣಕರಗಳನ್ನು ಹಾಸಿ 20,000 ಬೆಲೆ ಬಾಳುವ ಶೇಂಗಾದ ಪೀಕ್ ಕೊಟ್ಟು ಲಾಸ್ ಮಾಡಿದಾನಪ್ಪ, ಲಾಸ್ ಮಾಡಿದಾನೆ. ಏ ಮಗನೇ ಪ್ರತಾಪ, ನೀನು ನಿಜವಾಗಿ ನಿನ್ನ ತಾಯಿದೆಲ್ಲ ಕುಡಿದ ಗಣಸಾಗಿದ್ರ ಈ 6 ದಿನ ಮುಂದೆ ಬಂದ ತೋರಿಸಬೇಕಿತ್ತು ನಿನ್ನ ಶ್ರೀಮಂತಿಕೆ ಪುಂಡ. ನೋಡಪ್ಪ ಮೈದುನ, ನಿಮ್ಮಣ್ಣ ಹೇಳೋ ಮಾತನ್ನ ಕೇಳು. ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ ನೋಡಪ್ಪ. ನೋಡಪ್ಪ, ಅವ್ರು ಹೇಳೋ ಮಾತನ್ನ ಕೇಳು, ಸಮಾಧಾನವಾಗಿರು. ಒಳಗಡೆ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಂತೆ. ಇನ್ನೆಲ್ಲಿದೆ ಅತ್ತಿಗೆ ಇನ್ನು ಮೈದುನ ಅರ್ಜುನಿಗೆ ಊಟ? ನಮಗೆ ಎದುರಾದ ಕಟುಕ ಪ್ರತಾಪನಿದೆ ಇಬ್ಬಾಗ ಮಾಡಿ ಅವನ ಹಸಿ ರಕ್ತ ಕುಡ್ದಲೇ ಇನ್ನು ಮೈದುನ ಅರ್ಜುನಿಗೆ ಊಟ.
ಬೇಡವೋ ಬೇಡವೋ ಮೈದುನ, ಈ ಹಠ ಬೇಡ. ಆ ಸಾಹುಕಾರನ ಕಂಡ್ರೆ ಭಯವಾಗುತ್ತೆ. ಅಂತಹದ್ರಲ್ಲಿ ಅವನಿನ್ ಹೆದರ ಹಾಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಗತಿ ಏನು? ಅರ್ಜುನ, ಬೇಡ. ಹಾಗೆ ಹಠ ಮಾಡಬೇಡ, ಬಿಟ್ಟು ಬಿಡು ನನ್ನ ಹಠವನ್ನು. ಇಲ್ಲ ಅಣ್ಣ ಇಲ್ಲ. ಈಗ ಏನು ಮಾಡಲ ಕೆಟ್ಟ ಕುಲದ ಶ್ರೀಮಂತ ಪ್ರತಾಪನನ್ನು ಅವನು ದರ ತಂದು ನಮ್ಮೂರ ಅಗಸಿಯಲ್ಲಿ ನಿಲ್ಲಿಸಿ ಅವನ ರುಂಡವನ್ನು ಕತ್ತರಿಸಿ ಬಿಡಲು, ಇಲ್ಲ ಇಂಚಿಂಚ ಕತ್ತರಿಸಿ ಅವನ ರಕ್ತ ತಂದು ನಮ್ಮ ನಾಯಿ ಹಾಕಲು, ಇಲ್ಲ ಅವನನ್ನು ಜೀವಂತ ಒಗೆದಿಡಲು. ಇದನ್ನ ಏನು ಮಾಡುವ ಶ್ರೀಮಂತ ಕುನಿ ಪ್ರತಾಪನನ್ನು? ಅರ್ಜುನ, ಆ ಶ್ರೀಮಂತ ಕಟುಕ ಪ್ರತಾಪ ಮದವೇರಿದ ಮದ್ದಾನೆ. ಅವನ ಜೊತೆ ಕಾದಾಡಲು ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು. ನೋಡಪ್ಪ ಮೈದುನ, ಅದೇನೇ ಇದ್ರು ನಿಮ್ಮ ಅಣ್ಣನವ್ರು ನೋಡ್ಕೊಳ್ತಾರೆ. ಆ ಸಾಹುಕಾರ ಸವಾಸ ನಮ್ಗೆ ಯಾಕೋ ಬೇಕು? ಬೇಡಪ್ಪ, ಈ ನಿನ್ನ ಹಾರಾಟ ನೋಡ್ತಾ ಇದ್ರೆ ಭಯವಾಗ್ತಾ ಇದೆಯಲ್ಲೋ. ಅತ್ತಿಗೆ ಕೈಲಾಗದ ಚಂಡರಂತೆ ಕೈ ಕಟ್ಟಿ ಕುಳಿತರ ಆ ಶ್ರೀಮಂತರು ನಮ್ಮಂತ ಕಡೆಬಡವರ ಎದೆಗೆ ಒತ್ತು ನಿಲ್ತಾರೆ ಸಮಾಜದಲ್ಲಿ. ಅರ್ಜುನ, ಹಸಿದ ತೋಳ ಜೊತೆ ಮೇಕೆ ಕಾದಾಡಲು ಸಾಧ್ಯವೇ? ಗಂಡು ಗರಡಿನ ಜೊತೆ ಕೋಳಿ ಪಿಳಿ ಕಾದಾಡಲು ಸಾಧ್ಯವೇ? ಅದರಂತೆ ಆ ಶ್ರೀಮಂತ ಪ್ರತಾಪ ಮದವೇರಿದ ಮದ್ದಾನೆ. ಅವನ ಜೊತೆ ನಮ್ಮಂತ ಕಡಬಡವರು ಕಾದಾಡಲು ಸಾಧ್ಯವೇ? ಒಂದು ವೇಳೆ ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳು. ಒಂದು ವೇಳೆ ನಿನ್ನ ಹಠವನ್ನೇ ನೀನೇ ಸಾಧಿಸುವುದಾದರೆ ನಿನ್ನ ಹೆತ್ತ ತಾಯ ಮೇಲೆ ಆನೆ. ಆಗಲಣ್ಣ ಅಣ್ಣ ಹತ್ತಿರ ಹೇಳಿದಾಗೆ ಕೇಳ್ತೇನೆ. ಬಡವರ ಚಂಡೆ ಬರೆದು ಸಕ್ಕಿನ ಶ್ರೀಮಂತ ರುಂಡ ಕತ್ತರಿಸಲು ಇಂದಿನಿಂದ ದಿಲ್ಲಿ ವಕ್ಕ ಪುಂಡ ಹುಲಿಯಾಗಿ ಈ ಊರ ಜನರ ಏಳಿಗೆಗೆ ದುಡಿವೆ. ನನ್ನ ಅಣ್ಣ ಹತ್ತಿರ ಮಾತಿನಂತೆ ನಡುವೆ. ಮತ್ತೇನಪ್ಪ, ನೀನು ಸಾಮಾನ್ಯನ? ಬಾಹುಬಲಿ ಚಿತ್ರವಾನ ಕೊಟ್ಟೆ ರಾಜ ಹುಲಿ ಇದ್ದಂಗ. ರಾಜ, ಈ ನಿನ್ನ ಮಾತು ಕೇಳಿ ಈಗ ನನಗೆ ಸಂತೋಷ ಆಯ್ತಪ್ಪ, ತುಂಬಾ ಸಂತೋಷ ಆಯ್ತು. ಅರ್ಜುನ, ಮುಂದಿನ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರ ಕುಸ್ತಿ ಪಂದ್ಯ ಇದ್ದಾವೆ. ಚೆನ್ನಾಗಿ ವ್ಯಾಯಾಮ ಮಾಡಬೇಕು. ನಡೆ, ಒಳಗೆ ಊಟ ಮಾಡುವಂತೆ. ಸರಿ ಅಣ್ಣ. ಏನ್ರಿ ನೋಡಿದೇನಿ ಮಂಜುಳ, ನನ್ನ ತಮ್ಮನ ಧೈರ್ಯ ಸಾಹಸವನ್ನು. ಹೌದ್ರಿ, ಎಷ್ಟೇ ಆಗ್ಲಿ ಅವನು ನನ್ನ ಮೈದನ ಅಲ್ವೇ? ಹಾ, ನಿಮ್ ಜೊತೆ ಮಾತನಾಡ್ತಾ ನಿಂತ್ರೆ ಹೊತ್ತು ಹೋಗಿದೆ ಗೊತ್ತಾಗಲ್ಲ. ಒಳಗಡೆ ತುಂಬಾ ಕೆಲಸ ಇದೆ. ಮಾಡಿಟ್ರೆ ಅಡಿಗೆ ತಣ್ಣಗಾಗುತ್ತೆ. ಮೊದಲು ಊಟ ಮಾಡಿ ಬನ್ನಿ. ಮಂಜುಳ, ನನ್ನ ತಮ್ಮನ ಮಾತನ್ನು ಕೇಳಿ ಹಸಿದು ಈ ನಿನ್ನ ಗಂಡನ ಹೊಟ್ಟೆ ತುಂಬಿದಂತಾಯ್ತು. ಈ ಸಂತೋಷದ ಸಾಗರ ಅಲೆ ಅಂತ ಹೊರಬರಲಿ ನಿನ್ನ ಮಧುರ ಕಂಠದೊಂದು ಇಂಪಾದ ಗೀತೆ. ಆಸೆ ನೋಡು ಪತಿದೇವರಿಗೆ, ಆಸೆ. ಹಸದ ಗಂಡನ ಹೊಟ್ಟೆ ತುಂಬಿಸೋದೇ ನಿಜವಾದ ಹೆಂಡತಿಯ ಧರ್ಮ ಅಲ್ವೇನ್ರಿ? ಪತಿ ಆಜ್ಞೆ ಮೀರುದುಂಟೆ? ಆಗ್ಲಿ ಪತಿದೇವ. ಶುರು ಆಗ್ಲಿ. ಕಾವೇರಿಯ ಹಣೆಯೊಳಗೆ ಈ ಮನಮುಖವ ಕಂಡಿದ್ದೆ, ತಂಗಾಳಿಯು ನಾಡೊಳಗೆ ಇವಳು ಸಿರನು ಸೋಕಿದ್ದೆ, ಮೂಗುತಿ ಮತ್ತು ಚಂದ ವಾಲು ಜುಮುಕೆ ಗೊತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ. ಚಂದ್ರ
ಬೆರಳು ಚಂದ ಕಣ್ಣಿನ ಬರೆಗೆ ನಿಂತ ಕಾಲಿಟ್ಟರೆ ಗೆಜ್ಜೆಗಳೇ ಇರುವುದು ಮರುಳಾಗಿ ಆಹಾ ನಡಿಗೆ ಚಂದ ಕಣ್ಣಿನ ಕೊಪ್ಪೆ ಹಿಂದ ರೆಪ್ಪೆಗಳ ಮಿಟಿಕೀಸೋ ಹೂವರಲಿ ಸುಮರಿ ಚಂದ ನೆರಳು ಸೋಪಣನ ಬೆಲ್ಲ ಹಸಿರಾಗಿ ಸುಮರಿ ಚಂದ ಕೊಡಗಾದ್ರಿ ತುಂಬೆಲ್ಲರ ಇದ್ದರೆದ ಬೊಂಬೆ ಚಂದ ಮೂಗುತಿ ಮುತ್ತು ಚಂದ ಹಾಲು ಜುಮಿಗೆ ಗೊತ್ತು ಚಂದ ಕಾಸಗನ ಬೊಟ್ಟು ಚಂದ ನಾಗಜಡೆ ಚುತ್ತು ಚಂದ ಕಾವೇರಿಯ ನೆಲೊಳಗೆ ಇವನ ಮುಖವ ಕಂಡಿದ್ದೆ ಆಹಾ ಇವಳೆ ಚಂದ ಗಂಡನು ಜಾರಿ ಬಿದ್ದ ಕಂಡಾಣಿಯು ನಾಡೊಳಗೆ ಇವನು ಸಿರಲು ಸೋಗಿದ್ದೆ ಆಹಾ ಸ್ಪರ್ಶ ಚಂದ ಅರೆ ಸ್ಪರ್ಶ ಚಂದ ಹಳಹಳಿಯ ಇಬ್ಬನಿಯ ನಿತ್ತಿ ತಿಳಿದ ಮಗ ಚಂದ ಚಂದ್ರನನ್ನ ನೆನೆಸಿದ್ದೋ ಸತ್ಯತೆಗೆ ಹೆಣ್ಣು ಚಂದ ಕನ್ನಡ ಮನೋಗಂಧದಲ್ಲಿ ಕಣ್ಣು ತುಂಬಿದ ಹೆಣ್ಣು ಚಂದ ಛೀ ಕಳ್ಳ. ಮೂರು
दिलदार। मगर तूने मेरी एक मिनट में चला दिया। अनन्या चिंत्यायन्तु जन्म पर्युपासते तेषां नित्याभियुक्तानां योगक्षेमं वयोमयम्। ಈ ಕಲಿಯುಗದಲ್ಲಿ ನನ್ನಂತ ಒಬ್ಬ ಖಳನಾಯಕ ಹುಟ್ಟೋದಂದ್ರೇನು, ನನ್ನನ್ನ ಮುಟ್ಟೋದಂದ್ರೇನು, ನನ್ನನ್ನ ಮಟ್ಟ ಹಾಕೋದಂದ್ರೆ ಏನು? ಈ ಖಳನಾಯಕನ ಮಟ್ಟ ಹಾಕೋ ಗಂಡು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಜಿಲ್ಲೆಯಲ್ಲಿರೋ ದೊಡ್ಡ ದೊಡ್ಡ ಶ್ರೀಮಂತರನ್ನು ಕೊಲೆ ಮಾಡಿ ಅವರ ಆಸ್ತಿಯನ್ನು ಕೊಲೆ ಹೊಡೆದು ಇಡೀ ಅಂಡಲ್ ಒಳಗೆ ನಾನೇ ಕುಬೇರನೆಂದು ಎದೆಯುಬ್ಬಿಸಿ ಮೆರೆಯುತ್ತಿರುವನಲ್ಲ ಆ ನನ್ನ ಸ್ನೇಹಿತ. ಪ್ರತಾಪ್ ಹೇಗಾದವ್ರು ಮಾಡಿ ಕಳ್ಳೆ ಹೆಜ್ಜೆ ಇಡುತ್ತಾ ಮೊದಲು ನಿನ್ನ ಮನೆ ಪ್ರವೇಶಿಸಿ ಹರೆಯದಿ ಯೌವನದಿ ತುಂಬಿ ತುಳುಕಾಡುತ್ತಿರುವ ನಿನ್ನ ತಂಗಿ ಕೈತಾಳ ಕೈ ಹಿಡಿದು ನಿನ್ನ ಸಿರಿ ಸಂಪತ್ತಿಯ ಖಜಾನೆಯನ್ನು ಲೂಟಿ ಮಾಡಿ ನಿನ್ನ ಶ್ರೀಮಂತಿಕೆಯ ದರ್ಬಾರದಲ್ಲಿ ನಾ ದೊರೆಯನಾಗಿ ಮೆರೆಯದಿದ್ದರೆ मेरा नाम इस नाटक का खलनायक नहीं। ಲೇ ಮಗನೇ ಗೌಡ, ಆ ನಿನ್ನ ಬಾಂಬೆಯಲ್ಲಿ ಬಚ್ಚೆಗಳು ತಿನ್ಕಿರು, ಆ ನಿನ್ನ ಬಾಂಬೆಯಲ್ಲಿ ಕುತ್ಕೊಂಡು ಗಂಡ್ಸು ಅಂತ ಮಾಡೋದಲ್ಲ ಕೊಂಡು ದಾದಾಗಿ. ನಿನಗೆ ತಾಕತ್ತಿದ್ರೆ ನಿಮ್ಮಪ್ಪನ್ಗೆ ನೀನು ಹುಟ್ಟಿದ್ರೆ ಈ ನನ್ನೂರಿಗೆ ಬಾ. ಮೀಸೆ ತಿರುಗುತ್ತಾ ಒಬ್ಬ ಕರ್ನಾಟಕದ ಹುಡುಗ ನಿನ್ನ ಇಡೀ ಅಂಡ್ರ ಒಳಗೆ ಸಮಾಂತ ತೋರಿಸ್ತೀನಿ. ಬಾ ಮಗನೇ ಗೌಡ, ಬಾ ಬಾರಲೇ ಬಚ್ಚ ಸೋಳೆ ಮಗನೇ, ಬಾ. मुंबई का किंग अंबानी है, आरसीबी का किंग विराट है, बट इस नाटक का किंग मैं प्रताप हूं। ಬರ್ತೀನಿ ಮಗನೇ ಗೌಡ, ಬರ್ತೇನೆ. ವೇಟಿಂಗ್ ಫಾರ್ ಯು, ಐ ವಿಲ್ ಕಮ್ ಬ್ಯಾಕ್. ಬಾಯ್. खलनायक हूँ मैं,
ನನ್ನ ಅಣ್ಣ ಅತ್ತೆ ಆರಾಶಂತೆ ಬಿ ಕಾಂ ಪರ್ಸನಲ್ಲಿ ಇಂದು ಪಾಸ್ ಅವರನ್ನು ಭೇಟಿಯಾಗಲು ಹೋಗಿ ಬರುತ್ತೇನೆ.